ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿಎನ್ಕೆ ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ನೀಟ್ ಪರೀಕ್ಷಾ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಜಿಲ್ಲಾಡಳಿತ, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ಆರೋಪ. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇ 3ರಂದು ನಡೆಯಲಿರುವ ನೀಟ್ ಪರೀಕ್ಷಾ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದು ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಎಂದು ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೊಠಡಿಗಳಲ್ಲಿ ಸಾಕಷ್ಟು ಫ್ಯಾನ್ಗಳ ವ್ಯವಸ್ಥೆ ಇಲ್ಲದಿರುವುದು, ನಿರಂತರ ವಿದ್ಯುತ್ ಪೂರೈಕೆಯ ಕೊರತೆ ಇರುವುದು ಮತ್ತು ಬೇಸಿಗೆಯ ತೀವ್ರ ಬಿಸಿಲಿನಲ್ಲಿ 40-42 ಡಿಗ್ರಿ ಸೆಲ್ಸಿಯಸ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕ ಪರೀಕ್ಷಾ ಕೊಠಡಿಗಳಲ್ಲಿ ಫ್ಯಾನ್ ಇದ್ರೆ ವಿದ್ಯುತ್ ಇಲ್ಲ, ವಿದ್ಯುತ್ ಇದ್ರೆ ಫ್ಯಾನ್ ಇಲ್ಲ. ಕೆಲವೊಂದು ಕೊಠಡಿಗಳಲ್ಲಿ ವಿದ್ಯುತ್ ಹಾಗೂ ಫ್ಯಾನ್ ಪಾಯಿಂಟ್ಗಳೇ ಇಲ್ಲ. ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಧಕ್ಕೆಯುಂಟಾಗುವ ಸಾಧ್ಯತೆ ಹೆಚ್ಚಿದೆ ಹಾಗೂ ಪರೀಕ್ಷೆಯಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳುವುದು ಅಸಾಧ್ಯವಾಗುತ್ತದೆ ಎಂದು ಭೋಗೇಶ್ ಸೋಲಾಪುರ್ ಹೇಳಿದರು. ಆಮ್ ಆದ್ಮಿ ಪಾರ್ಟಿ ವಿಜಯಪುರ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾದ ಮನವಿಯಲ್ಲಿ ಈ ಕೆಳಕಂಡ ಆಗ್ರಹಗಳನ್ನು ಮಾಡಲಾಗಿದೆ. ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲಿ ಸಾಕಷ್ಟು ಫ್ಯಾನ್ಗಳನ್ನು ತಕ್ಷಣ ವ್ಯವಸ್ಥೆ ಮಾಡುವುದು, ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಚಿತಪಡಿಸುವುದು, ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವುದು, ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಆಂಬ್ಯುಲೆನ್ಸ್ ಮತ್ತು ವೈದ್ಯರು ಲಭ್ಯವಿರುವಂತೆ ಮಾಡುವುದು. ಮಾಧ್ಯಮದೊಂದಿಗೆ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಭೋಗೇಶ್ ಸೋಲಾಪುರ್ ಮಾತನಾಡಿ, ನೀಟ್ ಪರೀಕ್ಷೆಯು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರಕ ಪರೀಕ್ಷೆ. ಇಂತಹ ಮುಖ್ಯ ಪರೀಕ್ಷೆಯ ಸಮಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಕಷ್ಟಪಡುತ್ತಿದ್ದರೆ ಅದು ಸರ್ಕಾರದ ವೈಫಲ್ಯವಾಗುತ್ತದೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಜಿಲ್ಲಾಡಳಿತ ಚೆಲ್ಲಾಟ ಆಡುತ್ತಿದೆ. ತಕ್ಷಣ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಮತ್ತು ಅನುಕೂಲಕರ ವಾತಾವರಣವನ್ನು ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಲ್ಲಿ ಆಗ್ರಹಿಸುತ್ತೇವೆ ಎಂದು ಅವರು ಹೇಳಿದರು. ಆಮ್ ಆದ್ಮಿ ಪಾರ್ಟಿ ವಿದ್ಯಾರ್ಥಿಗಳ ಹಿತಕ್ಕಾಗಿ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆಡಳಿತ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಒತ್ತಾಯಿಸುತ್ತಿದೆ. ಸ್ನೇಹಿತರೆ ನಮಸ್ಕಾರ, ನಾನು ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ವಿಜಯಪುರ. ಇವತ್ತು ನಾವಿಲ್ಲಿ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಸುಮಾರು ಒಂದು 3-4 ವಿದ್ಯಾರ್ಥಿ ಮತ್ತು ಪೋಷಕರಿಂದ ಕರೆ ಬಂದಿತ್ತು. ಏನಂತೇಳಿ, ವಿಜಯಪುರದಲ್ಲಿ ನಡೆಯುವಂಥ ಎಕ್ಸಾಮ್ ಸೆಂಟರ್ಗಳಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಅಂದರೆ ಸರಿಯಾಗಿ ವಿದ್ಯುತ್ ಆಗಿರ್ಬೋದು, ಸರಿಯಾಗಿ ಫ್ಯಾನ್ಗಳಿಲ್ಲ ಅಂತೇಳಿ ನಮಗೆ ಬೆಳಗ್ಗೆ ಕಂಪ್ಲೇಂಟ್ ಬಂದಿದ್ದರಿಂದ ಇವತ್ತು ನಾವಿಲ್ಲಿ ಗಾಂಧಿ ಚೌಕ್ನಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಿದ್ದೀವಿ. ಸುಮಾರು ಇಲ್ಲಿ ಒಂದು 15 ಬ್ಲಾಕ್ಸ್ ಇದಾವೆ. ನಾಳೆ ಈಗ ಮೇ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ಸ್ ಇದಾವೆ. ಮೇ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ಸ್ ಅಂದರೆ ಮೆಡಿಕಲ್ ಎಂಟ್ರೆನ್ಸ್ಗೋಸ್ಕರ ನಡೆಯುವಂಥ ಒಂದು ನೀಟ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ. ಅದರಲ್ಲಿ ಗೌರ್ಮೆಂಟ್ ಏನು PU ಕಾಲೇಜ್ ಇದೆ ಗಾಂಧಿ ಚೌಕ್ನಲ್ಲಿ, ಇಲ್ಲಿ ಸುಮಾರು 15 ಬ್ಲಾಕ್ಸ್ ಇದ್ದಾವೆ. ಈ 15 ಬ್ಲಾಕ್ಸ್ ನಾವೀಗ ಸದ್ಯ ವೀಕ್ಷಣೆ ಮಾಡಿ ಬಂದ್ವಿ. ಇಲ್ಲಿ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಯಾವುದೇ ಒಂದು ಕೊಠಡಿಗಳಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲ. ನಮಸ್ತೆ, ಇದು ಗೌರ್ಮೆಂಟ್ ಕಾಲೇಜು ಗಾಂಧಿ ಸರ್ಕಲ್ ಹತ್ತಿರ ಇರೋದು. ಮೊನ್ನೆ ಇಲ್ಲಿ CET ಎಕ್ಸಾಮ್ ಬರ್ತಾರೆ, ನೀವು ನೋಡ್ತಾ ಇರಲಿ. ಇಲ್ಲಿ ಬ್ಲಾಕ್ ನಂಬರ್ 7 UGT ಎಕ್ಸಾಮ್ 2016 ಅಂತ ಹೇಳಿ ಇದು ಬ್ಲಾಕ್ ನಂಬರ್ 7. ಇಲ್ಲಿ ಎಂಥ ಜಾಗದಾಗ ಎಕ್ಸಾಮ್ ಬರ್ತಾರೆ ಹುಡುಗರು ಅಂತಂದ್ರೆ ಇಲ್ಲಿ ನೋಡ್ರಿ, ಫ್ಯಾನರೇ ಇಲ್ಲ. ಇಡೀ ಹಾಲ್ನಾಗ ಎಲ್ಲಿ ಫ್ಯಾನ್ ಇಲ್ಲ. ಓಕೆ, ಅದ್ರ ನಂತರ ಲೈಟರ್ ಅದು ಎಲ್ಲಿ ಲೈಟ್ ಇಲ್ಲ, ಒಂದೇ ಒಂದು ಸಿಂಗಲ್ ಬೆಳಕು ಲೈಟು ಇಲ್ಲ. ನೋಡ್ರಿ, ಇದು ಬ್ಲಾಕ್ ನಂಬರ್ 7 ಅಷ್ಟೇ ಅಲ್ಲ, ಇಡೀ ಗೌರ್ಮೆಂಟ್ ಕಾಲೇಜ್ ಏನು ಅದ ಗಾಂಧಿ ಚೌಕ್ ಹತ್ರ ಇಲ್ಲಿ CET ಎಕ್ಸಾಮ್ ಎಲ್ಲಿ ಬರ್ದಾರೆ ಒಂದು 15 ಬ್ಲಾಕ್ ಇದ್ವು ಅಂದ್ರೆ ಅದ್ರೊಳಗೆ 10 ಬ್ಲಾಕ್ನಾಗ ಫ್ಯಾನು ಇಲ್ಲ, ಲೈಟು ಇಲ್ಲ. ಕೆಲವೊಂದು ಕಡೆ ಫ್ಯಾನ್ ಲೈಟ್ ಅದಾವೆ ಬಟ್ ಫ್ಯಾನ್ ಇಲ್ಲ. ಆ ಫ್ಯಾನ್ ಶಿಕ್ಷಕರು ಕೆಳಗಟ್ಟೆ ಅದಾವೆ, ಹುಡುಗರು ಕೆಳಗಿಲ್ಲ. ಇಲ್ಲಿ ಕೆಲಸ ಎಕ್ಸಾಮ್ ಬರೆಯೋರು ಹುಡುಗರು ಅಥವಾ ಶಿಕ್ಷಕರು ಅನ್ನೋದು ತಿಳ್ಕೊಬೇಕು ಸ್ವಲ್ಪ ಅಧಿಕಾರಿಗಳು. ಆದ ಕಾರಣ ದಯವಿಟ್ಟು ಇಲ್ಲಿ ಫ್ಯಾನ್ ಮಾಡಬೇಕು, ಫ್ಯಾನ್ ಕೂಡಿಸ್ಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟವರಿಗೆ
ನಾವು ಆಗ್ರಹ ಮಾಡ್ತೀವಿ. ಇಲ್ಲಿ ನಾವು ಬಂದಿರೋದು ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರು ಮತ್ತು ಅವರ ತಂಡ. ನಮಗೆ ಕರೆ ಬಂದಿತ್ತು ಕೆಲವು ಹುಡುಗರದು ಮತ್ತು ಪೇರೆಂಟ್ಸದು. ನಾವು CET ಎಕ್ಸಾಮ್ ಬರ್ದೇವೆ ಇಲ್ಲಿ, ನಾವೇ ಮತ್ತು ನೀಟ್ ಎಕ್ಸಾಮ್ ಬರ್ಯಾಕೆ ಬರತ್ತೀವಿ. ಬಟ್ ಇಲ್ಲಿ 50 ಜನ 40 ಜನ ಇಲ್ಲಿ ಒಂದು ರೂಮ್ನಲ್ಲಿ ಕೂತರು, ಒಂದೇ ಒಂದು ಫ್ಯಾನ್ ಇಲ್ಲ. ಅದಕ್ಕೆ ನಮಗೆ ಎಕ್ಸಾಮ್ ಬರ್ಯಾಕೆ ತ್ರಾಸ ಆಗ್ತೈತಿ ಅಂಥೇಳಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ನಮ್ಮ ಜಿಲ್ಲಾಧ್ಯಕ್ಷರಾದ ಭೋಗೇಶ್ ಸೊಲ್ಲಾಪುರ ಅವ್ರ ಹತ್ರ ಕಂಪ್ಲೇಂಟ್ ಕೊಡೋಣ ನಾವಿಲ್ಲಿ ನೋಡಾಕತ್ ಬಂದಿದ್ದೆವು. ಮತ್ತು ಸತ್ಯದ ಕಂಪ್ಲೇಂಟ. ಸೊ ಸಂಬಂಧಪಟ್ಟವ್ರು ಸೂಕ್ತ ಕ್ರಮ ಕೈಗೊಂಡು ಫ್ಯಾನ್ ಕೊಡಿಸೋ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ.